ಎಸ್1 ಎಕ್ಸಾಮಿನೇಷನ್ ಆಯ್ತಲ್ವಾ, ಹೆಂಗ್ ಮಾಡ್ದೆ? ನನಗೆ ಸೈನ್ಸಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ತುಂಬಾ ಕಷ್ಟ ಆಯಿತು. ನಿನಗೆ? ನನಗೂ ಕೂಡ ಮ್ಯಾಥಮೆಟಿಕ್ಸಿಗೆ ಪ್ರಿಪೇರ್ ಆಗಬೇಕಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಪ್ರಾಬ್ಲಮ್ಸ್ ತುಂಬ ಕಷ್ಟ ಆಯಿತು. ಹಾಗೆ ಇವಾಗ ಸೋಷಲಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೂಡ ಆ್ಯಡ್ ಮಾಡಿದ್ದಾರೆ, ಅದು ಕೂಡ ತುಂಬಾ ಟಫ್ ಆಗಿದೆ. ಹೌದು, ನನಗೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇದೇ ಮಕ್ಕಳ ಥರ ನೀವು ಕೂಡ ಎಸ್1 ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೆ ಯಾವ ಚಾಪ್ಟರ್ಸ್, ಯಾವ ಕಾನ್ಸೆಪ್ಟ್ಸ್ ಚಾಲೆಂಜಿಂಗ್ ಆಗಿದೆ, ಡಿಫಿಕಲ್ಟ್ ಆಗಿದೆ ಅಂತ ಐಡೆಂಟಿಫೈ ಮಾಡಿರ್ತೀರ ಅಲ್ವಾ? ಸೊ ಈಗ ನೀವು ಈ ಚಾಪ್ಟರ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ನ ಫೋಕಸ್ಡ್ ಆಗಿ ಕಲಿಯುವಂತಹ ಟೈಮ್ ಬಂದಿದೆ. ಇದನ್ನು ಹೇಗೆ ಮಾಡ್ತೀರಾ? ಪರೀಕ್ಷೆ ಚಾನಲಲ್ಲಿರುವಂತಹ ಒನ್ ಶಾರ್ಟ್ ವಿಡಿಯೋಸ್, ಸಮ್ಮರಿ ವಿಡಿಯೋಸ್, ಲೈವ್ ವಿಡಿಯೋಸ್ ಆ್ಯಂಡ್ ನಾವು ಪ್ರೊವೈಡ್ ಮಾಡ್ತಿರುವಂತಹ ನೋಟ್ಸ್ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಈ ಕಾನ್ಸೆಪ್ಟ್ಸ್ನ ಕಲಿತೀರಾ. ಸೊ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಲ್ಲ ತಾನೆ? ಸದ್ಯ ಈಗ ಪರೀಕ್ಷೆ ಚಾನಲಿಂದ ಕಾನ್ಸೆಪ್ಟ್ಸ್ ಎಲ್ಲ ಈಸಿಯಾಗಿ ಅರ್ಥ ಆಗ್ತಾ ಇದೆ. ಈಗ ಚೆನ್ನಾಗಿ ಓದ್ಕೋಬೋದು ಎಕ್ಸಾಮ್ಗೆ.